ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಶಾರದನಿಗೆ ಹಳೇದೆಲ್ಲ ನೆನಪಾಗುತ್ತೆ. ಹಳೇದು ಯಾವ ರೀತಿ ನೆನಪಾಗುತ್ತೆ? ಇಷ್ಟು ದಿನ ಹಳೇದು ಯಾವುದು ಕೂಡ ನೆನಪಿರಲಿಲ್ಲ. ನನ್ನ ಗಂಡ ಯಾರು, ನನ್ನ ಮಗಳು ಯಾರು, ನನ್ನ ಮನೆ ಯಾವುದು, ನಾನು ಇವಾಗ ಎಲ್ಲಿದ್ದೀನಿ ಅಂತಲೂ ಗೊತ್ತಿಲ್ಲದೇನೆ ಅಷ್ಟು ದೊಡ್ಡ ಮನೆಗೆ ಸೊಸೆ ಆಗಿದ್ರು ಕೂಡ ಇವತ್ತು ಒಂದು ದೇವಸ್ಥಾನದ ಮುಂದೆ ಕುತ್ಕೊಂಡು ಭಿಕ್ಷೆಯನ್ನು ಬೇಡ್ತಾ ಅವಳ ಜೀವನವನ್ನ ಮಾಡ್ತಾ ಇರ್ತಾಳೆ. ಅವಳಿಗೆ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತಲೂ ಸಹ ಗೊತ್ತಿಲ್ಲದೆ ಇರುವಂತಹ ಒಂದು ಸ್ಥಿತಿಲಿ ಶಾರದವರು ಇರ್ತಾರೆ. ಇವತ್ತು ಶಾರದನಿಗೆ ನೆನಪಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ಇನ್ನೊಂದು ಕಡೆ ಭೂಮಿ ಬರ್ತಡೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಭೂಮಿಗೆ ವಿಶ್ ಮಾಡೋದಿಕ್ಕೆ ತುಂಬಾನೇ ಕಾತುರದಿಂದ ಕಾಯ್ತಾ ಇರ್ತಾರೆ. ಇನ್ನು ಭೂಮಿ ಬರ್ತಡೇನ ಸೆಲೆಬ್ರೇಷನ್ ಮಾಡಬೇಕು ಅಂತಾನು ಕೂಡ ಮನೆಯವರು ತುಂಬಾನೇ ಖುಷಿಯಾಗಿ ಶ್ರವಣ್ ಬಂದ್ಬಿಟ್ಟು, ಭೂಮಿ ನನ್ನ ಮಗಳ ಜಾಗದಲ್ಲಿ ನೀನಿದೆಯಾ, ನನ್ನ ಮಗಳು ಮನಸ್ವಿನಿ ಬರ್ತಡೇ ದಿನ ನೀನು ಕೂಡ ಹುಟ್ಟಿರೋದು, ನಾನು ಮನಸ್ಫೂರ್ತಿಯಾಗಿ ನಿನಗೆ ವಿಶ್ ಮಾಡ್ತಾ ಇದ್ದೀನಿ ಭೂಮಿ, ಹ್ಯಾಪಿ ಬರ್ತ್ಡೇ, ಹಾಗೆ ನಿನ್ನ ಒಂದು ಮುಂದಿನ ಜೀವನ ತುಂಬಾ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಭೂಮಿಗೆ ವಿಶ್ ಮಾಡ್ತಾರೆ. ಆಗ ದೊಡ್ಡ ಸಾಹೇಬ್ರೆ ನನಗೆ ಆಶೀರ್ವಾದ ಮಾಡಿ ಅಂತಲೂ ಕೂಡ ಭೂಮಿ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ಕೊಳ್ತಾಳೆ. ಇಷ್ಟೆಲ್ಲ ಆಗುತ್ತೆ. ಮನೆಯವರೆಲ್ಲರೂ ಕೂಡ ತುಂಬಾ ಭೂಮಿ ಅದಕ್ಕೆ ಬರ್ತ್ಡೇ ಇವತ್ತು ಅಂತ ಹೇಳಿ ಸೆಲೆಬ್ರೇಷನ್ ಜೋರಾಗೆ ಮಾಡಬೇಕು ಅಂತ ಹೇಳಿ ನಚಿನೂ ಕೂಡ ಅಂದ್ಕೊಳ್ತಾನೆ. ಈ ರೀತಿ ಒಬ್ರಿಗೊಬ್ರು ಮಾತಾಡಿಕೊಂಡು ಎಲ್ಲರೂ ಭೂಮಿ ಬರ್ತ್ಡೇನ ತುಂಬಾ ಜೋರಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಖುಷಿಯಾಗಿ ಇರಬೇಕಾದ್ರೆ ಈ ಕಡೆ ಭೂಮಿ ಓಡ್ಕೊಂಡು ರೂಮ್ಗೆ ಹೋಗ್ತಾಳೆ. ರೂಮಿಗೆ ಹೋದ ತಕ್ಷಣನೇ ಅಜಿತ್ಗೆ ಶಾಕ್ ಆಗುತ್ತೆ. ಏನಾಯಿತು, ಯಾಕೆ ಭೂಮಿ ಈ ರೀತಿ ಹೋಗ್ತಾ ಇದ್ದಾಳೆ, ಭೂಮಿಗೆ ಏನಾದರೂ ತೊಂದರೆ ಆಯಿತಾ, ಯಾರಾದರೂ ಏನಾದರೂ ಅಂದ್ರ, ಅಥವಾ ಭೂಮಿಗೆ ಯಾಕೆ ಈ ರೀತಿ ಹೋಗ್ತಾ ಇದೆಯಾ ಭೂಮಿ ಅಂತ ಹೇಳಿ ಕೇಳದೇ ಇರೋ ಒಂದು ಸ್ಥಿತಿಲಿ ಅಜಿತ್ ಕೂಡ ಇರ್ತಾನೆ. ಆದರೆ ಭೂಮಿ ರೂಮ್ಗೆ ಹೋಗ್ಬಿಟ್ಟು ಅಳೋದಕ್ಕೆ ಶುರು ಮಾಡ್ತಾಳೆ. ಅಜಿತ್ ಕೂಡ ಹಿಂದೆನೇ ಹೋಗ್ಬಿಟ್ಟು ಭೂಮಿ ನಿನಗೇನಾಗಿದೆ, ಯಾಕೆ ಈ ರೀತಿ ಆಡ್ತಾ ಇದೆಯಾ, ಮನೆಯವರೆಲ್ಲರೂ ಕೂಡ ನಿನಗೆ ವಿಶ್ ಮಾಡೋದಕ್ಕೆ ಅಷ್ಟೊಂದು ಪ್ರೀತಿಯಿಂದ ಬಂದು ವಿಶ್ ಮಾಡಿದ್ರೆ ನೀನು ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ದೇನೆ ಈ ರೀತಿ ಬಂದು ಹಳೋ ಅಂಥದ್ದು ಇವಾಗ ಏನಾಯಿತು ಭೂಮಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಜಿತ್ ಅವರು. ಆಗ ಸಾಹೇಬ್ರೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ನಾನು ಸ್ವಲ್ಪ ಫ್ರೀ ಆಗಿರಬೇಕು, ಒಬ್ಬಳೇ ಇರಬೇಕು ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿ ಭೂಮಿ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಭೂಮಿ ನಿನಗೇನಾಯಿತು ಅನ್ನೋದು ನನಗೆ ಗೊತ್ತಾಗಬೇಕು, ನೀನು ಯಾಕೆ ಕಳ್ತಾ ಇದೆಯಾ ನನಗೆ ಹೇಳು ಭೂಮಿ, ಇವತ್ತು ನಿನ್ನ ಬರ್ತ್ಡೇ, ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಮೂಡಲ್ಲಿದ್ದಾರೆ, ಆದರೆ ನೀನು ನೋಡಿದ್ರೆ ಈ ರೀತಿ ಓಡ್ಕೊಂಡು ಬಂದು ಎಷ್ಟು ಮಟ್ಟಿಗೆ ಸರಿ ಭೂಮಿ ಅಂತ ಹೇಳಿ ಅಜಿತ್ ಕೇಳ್ತಾ ಇರಬೇಕಾದ್ರೆ, ಸಾಹೇಬ್ರೆ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾದ್ರು ಸಾಹೇಬ್ರೆ, ಲಾಸ್ಟ್ ವರ್ಷ ನನ್ನ ಅಪ್ಪ ನನ್ನ ಜೊತೆಗಿದ್ರು, ನನ್ನ ಅಮ್ಮ ನನ್ನ ಜೊತೆಗಿದ್ರು, ಈ ವರ್ಷ ನನ್ನ ಅಪ್ಪ ನನಗೆ ಬೇಕು ಅಂದ್ರೂ ಸಿಗದೆ ಇರೋ ಜಾಗಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ, ಇನ್ನು ಅಮ್ಮನ್ನ ಬಿಡಿಸಿ ಕರ್ಕೊಂಬರೋದಕ್ಕೂ ಕೂಡ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸಾಹೇಬ್ರೆ, ನನಗೆ ತುಂಬ ನೆನಪಾಗ್ತಾ ಇದ್ದಾರೆ ಅವರು ಇಲ್ಲದೆ ಇರೋಂತಹ ಒಂದು ದಿನ ನನಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಖುಷಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸಾಹೇಬ್ರೆ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿ ಭೂಮಿ ಕಣ್ಣೀರಾಗ್ತಾ ನಿಂತ್ಕೊಳ್ತಾರೆ. ಭೂಮಿ ಕತೆನ ಕೇಳ್ಬಿಟ್ಟು ಈ ಕಡೆ ಅಜಿತ್ಗೂ ಕೂಡ ತುಂಬಾನೇ ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಅವನು ಕೂಡ ಕಣ್ಣೀರಾಗ್ತಾ ಇರ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಭೂಮಿ ಅಂತ ಅನ್ಕೊಂಡು ಶ್ರವಣ್ ಹಾಗೆ ಸಂಗೀತ ಇಬ್ರು ಕೂಡ ಬರ್ತಾರೆ. ಭೂಮಿ ನೀನು ಇವಾಗ ಇರೋ ಪರಿಸ್ಥಿತಿಲಿ ನಿನಗೇನಾಯಿತು ಅಂತ ಹೇಳೋದೇನು ಬೇಕಾಗಿಲ್ಲಮ್ಮ, ನಿನ್ನ ಮನಸ್ಸೇನು, ನಿನ್ನ ಮನಸ್ಥಿತಿ ಏನು, ನೀನು ಇವತ್ತು ಯಾಕೆ ಇಷ್ಟೊಂದು ದುಃಖದಲ್ಲಿದೆಯಾ ಅನ್ನೋದು ನಮಗೆ ಅರ್ಥ ಆಗುತ್ತೆ ಭೂಮಿ. ಇಷ್ಟು ದಿನ ನೀನು ನಮ್ಮನೆಗೆ ಮಹಾಲಕ್ಷ್ಮಿ ಥರ ಇದ್ದೆ, ನೀನು ನಮ್ಮನೆಗೆ ಬಂದಿರುವಂತಹ ಮಹಾಲಕ್ಷ್ಮಿನಮ್ಮ, ನೀನು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು. ನೋಡು ಇವತ್ತು ನಿನಗೆ ನೋವು ಆಗ್ತಾ ಇದೆ, ಇಷ್ಟು ದಿನ ನೀನು ನಮ್ಮ ನೋವನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡು ಬೇರೆಯವ್ರಿಗೆ ನೋವು ಉಂಟು ಮಾಡಬಾರ್ದು ಅಂತ ಹೇಳಿ ಇದ್ದೆ ಅಲ್ವಾ, ನನಗೂ ಅದನ್ನೇ ಹೇಳಿದೆ ಅಲ್ವಾ ಭೂಮಿ, ಇವಾಗ ನೀನೇ ಕಣ್ಣೀರು ಹಾಕ್ತಾ ನಿಂತ್ಕೊಂಡ್ರೆ ಹೇಗಮ್ಮ ಅಂತ ಹೇಳಿಬಿಟ್ಟು ಶ್ರವಣ್ ಅವರು ಬಂದು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಭೂಮಿ ಏನನ್ನೂ ಮಾತಾಡೋದಿಲ್ಲ. ನೋಡು ಭೂಮಿ, ಇವತ್ತು ನಾನು ನನ್ನ ಮಗಳ ಬರ್ತ್ಡೇನ ಯಾವಾಗಲೂ ಸೆಲೆಬ್ರೇಷನ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ, ಆದರೆ ನನ್ನ ಮಗಳು ನನ್ನ ಜೊತೆ ಇಲ್ಲದೆ ಇರೋ ಕಾರಣ ನಾನು ಒಂದು ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿದ್ದಂತಹ ಎಲ್ಲ ಮಕ್ಕಳಿಗೂ ಸಹ ನನ್ನ ಕೈಯಲ್ಲಾದಂತಹ ಅಷ್ಟು ದುಡ್ಡು, ಬಟ್ಟೆ ಹಾಗೆ ಸಿಹಿ ತಿಂಡಿ ಮನೆಯಿಂದನೇ ಮಾಡ್ಕೊಂಡು ಹೋಗಿ ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕೊಟ್ಟು ಭೂಮಿ ಬರ್ತ್ಡೇನ ಈ ರೀತಿ ನಾನು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದೆ ಅಂತ ಹೇಳಿ ಈ ಕಡೆ ಶ್ರವಣ್ ಅವರು ಹೇಳ್ತಾರೆ. ನೀನು ಬರ್ತೀಯ ಭೂಮಿ, ಇದಕ್ಕೆ ಮಾತ್ರ ನೀನು ಇಲ್ಲ ಅಂತ ಹೇಳ್ಬೇಡ ಭೂಮಿ ಅಂತ ಹೇಳಿ ಶ್ರವಣ್ ಅವರು ಕೇಳ್ತಾ ಇರಬೇಕಾದ್ರೆ, ಸಾಹೇಬ್ರೆ ನಾನು ಖಂಡಿತವಾಗ್ಲೂ ಬರ್ತೀನಿ ಸಾಹೇಬ್ರೆ, ನಾನೇ ನನ್ನ ಕೈಯಾರೆ ಆ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡ್ತೀನಿ, ಇವಾಗ ಕಜ್ಜಾಯ ಮಾಡೋದಕ್ಕೆ ಏನಿದೆ ಏನಿಲ್ಲ ಅಂತ ಹೇಳಿ ನಾನು ಇವಾಗ ಹೋಗಿ ನೋಡ್ತೀನಿ ಸಾಹೇಬ್ರೆ ಅಂತ ಹೇಳಿ ಹೋಗೋದಕ್ಕೆ ಅಂತ ಹೋದಾಗ, ಭೂಮಿ ನಿಂತ್ಕೋ, ಅದಕ್ಕಿನ್ನೂ ತುಂಬ ಟೈಮ್ ಇದೆ ಅಂತ ಹೇಳಿ ಅಜಿತ್ ಭೂಮಿ ಜೊತೆ ಮಾತಾಡಬೇಕು ಅಂತ ಭೂಮಿನ ನಿಲ್ಲಿಸ್ಕೊಳ್ತಾರೆ.
ಆಗ ಸಂಗೀತನಿಗೆ ಅರ್ಥ ಆಗುತ್ತೆ. ಸರಿ ಬನ್ನಿ ನಚಿ ಫಸ್ಟ್ ನೀನು ರೂಮಿಂದ ಆಚೆ ಹೋಗು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬನ್ನಿ ಹೋಗೋಣ ಅಂತ ಹೇಳಿ ಎಲ್ಲರೂ ರೂಮಿಂದ ಆಚೆ ಹೋಗ್ತಾರೆ. ಇನ್ನು ಅಜಿತ್ ಭೂಮಿನ ನೋಡ್ತಾ ಹಾಗೆ ಹತ್ರ ಬರ್ತಾರೆ. ಹತ್ರ ಬಂದ್ಬಿಟ್ಟು ಭೂಮಿ ಕೈನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಇಟ್ಕೊಂಡ್ಬಿಟ್ಟು ಭೂಮಿ ಅವಾಗಲೇ ಹೇಳ್ದೆ ಅಲ್ವಾ ಕಜ್ಜಾಯ ಮಾಡಬೇಕು, ಕಜ್ಜಾಯ ಮಾಡೋದಕ್ಕೆ ಏನಿಲ್ಲ, ಏನಿದೆ ನೋಡೋಣ ಬಾ ಅಂತ ಹೇಳಿ ಬಾ ಇಬ್ಬರು ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ಅಜಿತ್ ಅವರು ಕರ್ಕೊಂಬರ್ತಾರೆ. ಅದಾದಮೇಲೆ ಭೂಮಿ ರೂಮಲ್ಲಿ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಅವ್ರು ಬರ್ತಾರೆ. ಬಂದುಬಿಟ್ಟು ತುಂಬಾ ಕೋಪ ಮಾಡಿಕೊಂಡು ನಿನ್ನೀಗ ನೀನು ಏನಂತ ಅಂದ್ಕೊಂಡಿದ್ಯಾ ಭೂಮಿ, ನನ್ನ ಮಾತಿಗೆ ನಿನ್ನ ಹತ್ರ ಸ್ವಲ್ಪನೂ ಕೂಡ ಬೆಲೆ ಇಲ್ವಾ ಅಂತ ಹೇಳಿ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಅಲೋ ಬರ್ತ್ಡೇ ಬಾಯ್, ಏನು ಸೈಲೆಂಟಾಗಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದು ಇಲ್ಲಿ ನನ್ನ ಹತ್ರ ವೈಲೆಂಟ್ ಆಗಿಬಿಟ್ಟಿದ್ದೀರಾ, ಏನು ಸಮಾಚಾರ ಅಂತ ಹೇಳಿ ಭೂಮಿ ಕೇಳ್ತಾ ಇರಬೇಕಾದ್ರೆ ನಾನು ನಿನಗೆ ಏನಂತ ಹೇಳಿದ್ದೆ, ನನ್ನ ಬಗ್ಗೆ 4 ಸಾಲ ಲೆಟರಲ್ಲಿ ಬರ್ಕೊಡು ಅಂತ ಹೇಳಿದ್ದೆ ತಾನೆ, ಏನು ಮಾಡಿದೆ ನೀನು? ಆ 4 ಸಾಲ ಲೆಟ್ರ್ ಬರೆಯೋದಕ್ಕೆ ನಿನಗೇನು ಒಂದು ದಿನ ಬೇಕಾ ನಿನಗೆ? ಅಲ್ಲ ಏನು ಭೂಮಿ ನೀನು ನನ್ನ ಮಾತಿಗೆ ನಿನ್ನ ಹತ್ರ ಬೆಲೆನೇ ಇಲ್ವಾ ಅಂತ ಹೇಳಿ ರೇಗಾಡ್ತಾ ಇರಬೇಕಾದ್ರೆ ಅಲೋ ಸಾಹೇಬ್ರೆ ನಿಮಗೇನು ಇವಾಗ ಲೆಟರ್ ಬೇಕಾ, ಕೊಡ್ತೀನಿ ಹಿರಿ ಅಂತ ಅಂದ್ಕೊಂಡು ಕೃಷ್ಣನ ವಿಗ್ರಹದ ಹತ್ರ ಲೆಟರ್ನ ಇಟ್ಟಿರ್ತಾಳೆ ಭೂಮಿ. ಅದನ್ನು ತೊಗೊಂಡು ಬರ್ತಾಳೆ. ನೋಡಿ ಸಾಹೇಬ್ರೆ ಇದು ಲೆಟರು, ಇದನ್ನು ಯಾರ ಮುಂದೆ ಕೊಡೋದಕ್ಕಾಗುತ್ತಾ ಸಾಹೇಬ್ರೆ? ಇಲ್ಲಂದ್ರಲ್ಲಿ ಯಾರ ಮುಂದೆ ಯಾರು ಬೇಕಾ ಅವಾಗ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸಾಹೇಬ್ರೆ? ಇದು ಒಂದು ಲೆಟರು, ಇದಕ್ಕೆ ಅದರದ್ದೇ ಆದ ಗತ್ತು ಗಮ್ಮತ್ತು ಅಂತ ಇದೆ ಸಾಹೇಬ್ರೆ. ನೋಡಿ ಅದಕ್ಕೇ ಇವಾಗ ನೀವು ಒಬ್ಬರೇ ಇರಬೇಕಾದ್ರೆ ನಾನು ಈಗ ಕೊಡ್ತಾ ಇದ್ದೀನಿ, ತಗೊಳ್ಳಿ ಸಾಹೇಬ್ರೆ. ಅದು ಏನು ಓದ್ಕೊಳ್ತಿರೋ ಓದ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗಂತೂ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋದನ್ನು ನಾನೆಲ್ಲ ಈ ಲೆಟ್ರಲ್ಲಿ ಬರೆದ್ಬಿಟ್ಟಿದ್ದೀನಿ, ಓದ್ಕೊಂಬಿಡಿ ನೀವು ಅಂತ ಹೇಳಿಬಿಟ್ಟು ಈ ಭೂಮಿ ಆ ಒಂದು ಲೆಟ್ರನ್ನ ಕೊಟ್ಟೋಗಿ ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಮಲ್ಕೊಳ್ತಾಳೆ. ಭೂಮಿ ಕೊಟ್ಟಿರುವಂತಹ ಲೆಟ್ರನ್ನ ಓದೋದಕ್ಕೆ ಶುರು ಮಾಡ್ತಾರೆ ಅಜಿತ್. ಓದ್ತಾ ಇರಬೇಕಾದ್ರೆ ಅವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಸಾಹೇಬ್ರೆ ನಿಜವಾಗ್ಲೂ ನೀವು ನನಗೆ ಗಂಡ ಆಗಬೇಕಿತ್ತು ಸಾಹೇಬ್ರೆ. ನಾವೇನೋ ಒಂದು ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಮದುವೆನ ಮಾಡ್ಕೊಂಡ್ವಿ. ಆ ಕಾಂಟ್ರಾಕ್ಟ್ ಮದುವೆಯಲ್ಲಿ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಶುರುವಾಯಿತು. ಒಂದು ಕ್ಷಣ ಕುತ್ಕೊಂಡು ಯೋಚನೆ ಮಾಡಿದಾಗ ಇಲ್ಲ, ನನ್ನ ಮನಸ್ಸು ತುಂಬಾ ತಪ್ಪು ಮಾಡ್ತಾ ಇದೆ, ನನ್ನ ಮನಸ್ಸು ಹೇಳೋ ಮಾತನ್ನು ನಾನು ಕೇಳಬಾರ್ದು, ನೀವು ನನ್ನ ಪ್ರೀತಿಯ ಗಂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸಾಹೇಬ್ರೆ. ನೀವು ನನಗೆ ನಿಜವಾಗ್ಲೂ ಪ್ರಾಣ ಸ್ನೇಹಿತನೇ ಹೊರತು ಬೇರೆ ಇನ್ನೇನೂ ಅಲ್ಲ. ಕೊನೆವರೆಗೂ ನಿಮ್ಮ ಸ್ನೇಹನ ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಬರೆದಿರ್ತಾಳೆ. ಇದನ್ನು ನೋಡಿದಂತಹ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ನನಗೆ ಇವಳ ಮೇಲೆ ಪ್ರೀತಿ ಆಗಿರೋ ರೀತಿ ಈಗ ಭೂಮಿಗೂ ಕೂಡ ನನ್ನ ಮೇಲೆ ಪ್ರೀತಿ ಆಗಿರುತ್ತೆ. ಅದನ್ನು ನಾನು ಈ ರೀತಿ ಕೇಳಿದ್ರೆ ಭೂಮಿ ಖಂಡಿತವಾಗ್ಲೂ ಹೇಳ್ತಾಳೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ರೀತಿ ಲೆಟ್ರನ್ನ ಕೇಳಿರ್ತಾನೆ ಅಜಿತ್. ಆದರೆ ಭೂಮಿ ನಿಮ್ಮ ಬಗ್ಗೆ ಇರೋದು ನನಗೆ ಸ್ನೇಹದ ಒಂದು ಫೀಲಿಂಗ್ಸೇ ಹೊರತು ಇನ್ಯಾವುದೂ ಅಲ್ಲ, ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ. ಕುತ್ಕೊಂಡು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾನೆ ಇನ್ನು ಅಜಿತ್. ಹಾಗೆಯೇ ಸತ್ಯನ ಹತ್ರ ಹೋಗಿ ಭೂಮಿ ಈ ರೀತಿ ಎಲ್ಲ ಬರೆದ್ಬಿಟ್ಟಿದ್ದಾಳೆ, ನಾನು ಅವಳಿಗೆ ಕೊನೆವರೆಗೂ ಒಳ್ಳೆ ಸ್ನೇಹಿತ ಅಂತೆ, ನನ್ನ ಮೇಲೆ ಅವಳಿಗೆ ಯಾವುದೇ ಕಾರಣಕ್ಕೂ ಪ್ರೀತಿ ಹುಟ್ಟೋದಿಲ್ವಂತೆ ಅಂತ ಹೇಳಿದಾಗ ಇಲ್ಲ ಕಣೋ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ವಂಶಿನ ಕರ್ಸೋದ್ರ ಬದಲು ಯಾವುದಾದ್ರೂ ಒಂದು ಹುಡುಗಿನ ಕರೆಸ್ಬೇಕಿತ್ತು. ಆಗ ಭೂಮಿಗೆ ಜಲಸ್ ಆಗಿ ನಿನಗೆ ಪ್ರೀತಿನ ಹೇಳ್ಕೊಂಬಿಡೋಳು ಬಂದ್ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಸತ್ಯನ ಏನು ಹೇಳ್ತಾ ಇದ್ದೀರಾ ಅಂದಾಗ ಹೌದು, ನಾನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಾ ಇರ್ತಾರೆ. ಇಲ್ಲ ಸತ್ಯನ, ನನಗೆ ಈ ರೀತಿ ಎಲ್ಲ ಅವಳ ಪ್ರೀತಿನ ಬೆಳೆಸ್ಕೋಬೇಕು ಅವಳ ಮನಸ್ಸಲ್ಲಿ, ಹಾಗೆ ಅದನ್ನು ನಾನು ಒಂದು ಯೂಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ಒಂದು ಕಾಂಟ್ರಾಕ್ಟ್ ಮದುವೆ ಮುಗಿಯೋದಕ್ಕೆ ಇನ್ನು ಕೆಲವು ತಿಂಗಳಿದೆ. ಆ ಕೆಲವು ತಿಂಗಳಲ್ಲಿ ಅವಳಿಗೆ ನೋಡೋಣ, ನನ್ನ ಮೇಲೆ ಪ್ರೀತಿ ಹುಟ್ಟಿದ್ರೆ ನನ್ನ ಅದೃಷ್ಟ, ಹುಟ್ಟಿಲ್ಲ ಅಂತಂದರೆ ನನ್ನ ಬ್ಯಾಡ್ ಅಂತ ಅಂದ್ಕೊಂಡು ಅಜಿತ್ ನಿಂತ್ಕೊಂಡಿರ್ತಾನೆ. ಅಷ್ಟರಲ್ಲೇ ಸತ್ಯನ ಅಂತ ಅಂದ್ಕೊಂಡು ಕಾಫಿನ ತೊಗೊಂಬಂದು ಸತ್ಯನಿಗೆ ಕೊಡೋದಿಕ್ಕೆ ಅಂತ ಹೇಳಿ ಭೂಮಿ ಬರ್ತಾರೆ. ಆಗ ಏನು ಈ ಕಡೆ ಕೋರ್ಟು ಸ್ಟೇಷನ್ನು ಎರಡು ಒಂದಾಗಿ ತುಂಬಾ ಡಿಸ್ಕಸ್ ನಡೀತಿದೆಯಲ್ಲ ಅಂತ ಹೇಳಿ ಭೂಮಿ ಕೇಳ್ತಾ ಇರಬೇಕಾದ್ರೆ ನಿನ್ನ ಬಗ್ಗೆನೇ ಅಂತ ಹೇಳ್ತಾರೆ. ಏನು ನನ್ನ ಬಗ್ಗೆನಾ? ಹೌದಮ್ಮ, ನಿನ್ನ ಕತೆ ನಮ್ಮ ಮಾತು ಅಂತ ಹೇಳಿ ಈ ಕಡೆ ಸತ್ಯ ಹೇಳ್ತಾ ಇರ್ತಾನೆ. ಏನು ನನ್ನ ಕತೆ ಏನು ಅಂತ ಹೇಳಿ ಭೂಮಿ ಕೇಳ್ತಾ ಇರಬೇಕಾದ್ರೆ ಅದೇ ಜನಗಳ ಕತೆ ನಮ್ಮ ಮಾತು ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾನೆ. ಆಗ ಅಯ್ಯೋ ಸಾಹೇಬ್ರೆ ಅಂತ ಅಂದ್ಕೊಂಡು ಹೌದು ಭೂಮಿ, ಏನು ನಿಮ್ಮ ಹುಡುಗನಿಗೆ ಲೆಟ್ರ್ ಕೊಟ್ಬಿಟ್ಟಿದ್ದೆ ಅಂತ ಹೇಳಿ ಸತ್ಯ ಹೇಳ್ತಿರ್ತಾನೆ. ಹುಡುಗನ ಓ ಹೌದು ಅಲ್ವಾ, ನಮ್ಮ ಸಾಹೇಬ್ರಿಗೆ ನಾನು ಲೆಟ್ರ್ ಕೊಟ್ಬಿಟ್ಟೆ, ಸಾಹೇಬ್ರೆ ಓದ್ಕೊಂಡ್ರಾ, ಹೇಗಿತ್ತು, ಇನ್ನೂ ಏನಾದರೂ ಬರೀಬೇಕಿತ್ತಾ ಅಂತ ಹೇಳಿ ಕೇಳಿದಾಗ ಇಲ್ಲ ಭೂಮಿ, ಏನು ಬರಿಬೇಕಿತ್ತೋ ಅದನ್ನೇ ಬರೆದಿದ್ಯಾ ಅಂತ ಹೇಳಿ ಈ ಕಡೆ ಅಜಿತ್ ಸೈಲೆಂಟ್ ಆಗಿರ್ತಾನೆ. ಅಬ್ಬಾ ಸರಿ ಸಾಹೇಬ್ರೆ, ನನಗೆ ತುಂಬ ಕೆಲಸ ಇದೆ, ನಾನು ಬೇಗ ಕೆಲಸ ಮುಗಿಸ್ಬೇಕು, ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಹಾಲಿಂದ ಹೋಗ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ತುಂಬಾ ಬೇಜಾರಲ್ಲಿ ನಿಂತ್ಕೊಂಡಿರ್ತಾರೆ. ಇವಳು ಅವಳೇ ಮೋಸ ಮಾಡ್ಕೊಳ್ತಾ ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಕಣೋ, ಅವಳು ಮೋಸ ಮಾಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯ ಹೇಳ್ತಾ ಇರ್ತಾಳೆ. ಅವಳೇ ಮೋಸ ಮಾಡ್ಕೊಳ್ತಿದ್ದಾಳೋ ಅಥವಾ ನನಗೆ ಮೋಸ ಮಾಡ್ತಾ ಇದ್ದಾಳೋ ನನಗೆ ಗೊತ್ತಾಗ್ತಿಲ್ಲ ಸತ್ಯನಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಕೂಡ ಹೇಳ್ತಾನೆ.
ಹೇಳ್ತಾನೆ. ಈ ರೀತಿ ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ. ಅದಾದಮೇಲೆ ಇನ್ನೇನು ಎಲ್ಲರೂ ಕೂಡ ಆಶ್ರಮಕ್ಕೆ ಹೊರಡಬೇಕು. ಮನೇಲಿ ವೆರೈಟಿ ತಿಂಡಿಯನ್ನು ಇನ್ನೂ ಟೈಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ಕಜ್ಜಾಯ ಮಾಡೋದಾಗಿರ್ಬೋದು, ಪುಳಿಯೋಗರೆ ಮಾಡೋದಾಗಿರ್ಬೋದು, ಇನ್ನು ಮೊಸರನ್ನ ಕಲಸೋದು, ಈ ರೀತಿ ಸಂಗೀತ ಮನೆಯವರೆಲ್ಲರೂ ಕೂಡ ತುಂಬಾ ಗಡಿಬಿಡಿಯಲ್ಲಿ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಭೂಮಿಗೆ ಬಿಕ್ಕಲಿಕ್ಕೆ ಶುರುವಾಗುತ್ತೆ. ಇನ್ನೊಂದು ಕಡೆ ಶಾರದಾನಿಗೂ ಕೂಡ ಬಿಕ್ಕಲಿಕ್ಕೆ ಶುರುವಾಗ್ತಾ ಇರುತ್ತೆ. ಇನ್ನು ಸಂಗೀತ ಏನು ನೋಡ್ತಾ ಇದೆಯಾ, ಬೇಗ ಹೋಗಿ ನೀರು ತರಗೋ, ಇದನ್ನೆಲ್ಲ ನಾವು ಹೇಳ್ಬೇಕಾ, ನಿನಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿ ಅಜಿತ್ಗೆ ಬೈತಾರೆ. ಅಜಿತ್ ಕೂಡ ಹೋಗಿ ನೀರನ್ನು ತರ್ತೀನಿ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ಸಂಗೀತ ನೀರನ್ನು ಕುಡಿಸೋದಕ್ಕೆ ಓಡಾಡ್ತಾ ಇದ್ರೆ, ಇನ್ನು ಈ ಶಾರದನಿಗೆ ಲಕ್ಷ್ಮಿ ಅವರು ನೀರನ್ನು ಕುಡಿಸ್ತಾ ಇರ್ತಾರೆ. ಆಗ ಏನಾಯಿತು ಕವಿತಕ್ಕ, ಏನಾಯಿತು ಅಂತ ಹೇಳಿ ಶಾರದಾ ಮತ್ತೆ ಆಡ್ತಾ ಇರೋ ಒಂದು ರೀತಿನ ನೋಡಿಬಿಟ್ಟು ಲಕ್ಷ್ಮಿ ಅವರಿಗೆ ತುಂಬಾ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ಶ್ರವಣ್ ಕೂಡ ಮಗಳು ಮತ್ತು ಹೆಂಡತಿಯ ಫೋಟೋ ಮುಂದೆ ಬಂದು ನಿಂತ್ಕೊಂಡು, ಏನಾಗಿದೆ, ಅಲ್ಲ ಇವತ್ತು ನನ್ನ ಮಗಳು ನನಗೆ ಸಿಗ್ತಾಳಾ, ನನ್ನ ಹೆಂಡತಿ ನನಗೆ ಸಿಗ್ತಾರಾ, ಇಬ್ಬರು ಕೂಡ ಜೊತೆಯಾಗಿ ಇದ್ದಾರಾ ಅಥವಾ ಬೇರೆ ಇದ್ದಾರಾ ಅಂತ ಹೇಳಿ ಕಣ್ಣೀರು ಹಾಕ್ತಾ ನಿಂತ್ಕೊಂಡಿರ್ಬೇಕಾದ್ರೆ, ಇನ್ನು ಅಜಿತ್ ಬಂದ್ಬಿಟ್ಟು, ನೋಡಿ ಮಾವ, ಆ ದೇವ್ರು ಇರೋದೇ ನಿಜ ಅಂತ ಆದರೆ ಮುಂದಿನ ವರ್ಷ ನಿಮ್ಮ ಎಲ್ಲರೂ ಜೊತೆಯಾಗಿ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಲೇಬೇಕು, ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.